ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವಿಜೆ ವಿಕಿ. ನನ್ನ ಚಾನೆಲ್ ಮೆಮೊರೀಸ್ ರಿವೈಂಡೆಡ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಶೇಷ ಏನಂತಂದರೆ, ನಾವು ಒಂದು ಚಿತ್ರತಂಡನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಯಾವ ಚಿತ್ರತಂಡ ಅದು, ಯಾರ್ಯಾರು ಸಿಗ್ತಾರೆ ಮಾತಾಡೋದಕ್ಕೆ, ಆ ಚಿತ್ರತಂಡದ ಸ್ಪೆಷಾಲಿಟಿ ಏನು, ಯಾವತ್ತು ರಿಲೀಸು, ಪ್ರತಿಯೊಂದು ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತೀನಿ. ಇನ್ಯಾಕೆ ತಡ, ಲೆಟ್ಸ್ ಗೋ. ಓಕೆ, ಸೊ ವೀಕ್ಷಕರೇ, ಇವತ್ತು ನಾವು ಯಾರ ಜೊತೆ ಇದ್ದೀವಿ ಅಂತ ನಿಮಗೆ ಆಲ್ಮೋಸ್ಟ್ ಗೊತ್ತಾಗಿರಬೇಕು ನೋಡಿದ ತಕ್ಷಣ. ಸೊ BTSನ ಸಂಭ್ರಮದಲ್ಲಿ ಇರುವಂಥ ನಮ್ಮ ಕಾರ್ಯಪ್ಪ ಅವರ ಜೊತೆ ಇದ್ದೀವಿ. ಸೊ ಅವರ ಮುಂದಿನ ಒಂದು ಡೈರೆಕ್ಟೆಡ್ ಮೂವಿ ಅಂತಂದರೆ ನೋಡಿದವರು ಏನಂತಾರೆ. ಸೊ ನೋಡಿದವರು ಏನಂತಾರೆ, ಇದೇ ಟೈಟಲ್ ಯಾಕೆ? ಏನಕ್ಕೆ ಅಂದರೆ, ನಾವು ಏನೇ ಮಾಡೋಕೆ ಹೊರಟ್ರು, ದಿನ ಬೆಳಗಾಗಿ ಏನೇ ಒಂದು ಮಾಡೋಕೆ ಹೊರಟ್ರು, ಒಂದು ಬಟ್ಟೆ ಹಾಕೋಬೇಕು, ಈ ಪ್ಯಾಂಟ್ ಹಾಕೊಂಡ್ರೆ ನಾನು ಹೆಂಗೆ ಕಾಣಿಸ್ತೀನಿ ನೋಡಿದವ್ರು ಏನಂತಾರೆ, ಅಥವಾ ಸಣ್ಣ ವಯಸ್ಸಿಂದನೂ ಓಕೆ ನಾನು ಹಿಂಗೆ ಕೂತ್ರೆ ನೋಡಿದವ್ರು ಏನಂತಾರೆ, ಮಕ್ಕಳು ಆಟ ಆಡ್ತಿದ್ರೆ ಅಲ್ಗೋಬೇಡ ನೋಡಿದವ್ರು ಏನಂತಾರೆ. ನಮ್ಮ ಜೀವನದ ಪ್ರತಿ ಡಿಸಿಷನ್ ಮೇಕಿಂಗ್ ಘಟ್ಟದಲ್ಲೂ ನಮಗೆ ಇದನ್ನೇ ಹೇಳಿ ಬೆಳೆಸಿರ್ತಾರೆ. ನಾವು ಇದನ್ನೇ ಕೇಳಿ ಬೆಳೆಸ್ಕೊಂಡು ರೂಢಿಯಾಗಿರುತ್ತೆ. ಓಕೆ, ಸೊ ಅದಕ್ಕಾಗಿ ನೋಡಿದವರು ಏನಂತಾರೆ. ಸೊ BTSನ ನೋಡಿದೆ. ಸೊ ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ನ ಮೂವಿ ಮಾಡಿದಾಗಿದೆ. ಆಲ್ಮೋಸ್ಟ್ ಫಿಲಮಿಗೆ ಬರಬೇಕಾದ್ರೆ ಏನೇನು ಸಾಧನೆ ಮಾಡಬೇಕು, ಏನೇನು ಕಷ್ಟಗಳು ಅನುಭವಿಸ್ಬೇಕು. ಸೊ ಇಲ್ಲೂ ಎಲ್ಲರೂ ನಿಮ್ಮ ಲೈಫ್ ಏನಾದ್ರು ಕನೆಕ್ಷನ್ಸ್ ಇದೆಯಾ ಈ ಮೂವಿಲಿ, ಅಥವಾ ಇದ್ದಿದ್ದೇ ಇರುತ್ತಲ್ಲ. ಅಂದರೆ ಒಂದು ಕೃತಿ, ಒಂದು ರೈಟಿಂಗ್ ಅಂತ ಬಂದರೆ ಅದು ನಮ್ಮ ಪ್ರಾಡಕ್ಟ್ ಆಗಿರುತ್ತೆ. ನಾವು ಸೊಸೈಟಿ ಪ್ರಾಡಕ್ಟ್ ಆಗಿರ್ತೀವಿ. ನಮ್ಮ ಜೀವನದಲ್ಲಿ ನಾವು ಓದಂಥದ್ದು, ನೋಡಿದಂಥದ್ದು, ಆಮೇಲೆ ಅಥವಾ ನಮ್ಮ ಜನರ ಜೊತೆ ಇವಾಗ ನಿಮ್ಮನ್ನು ಇಂಟ್ರಾಕ್ಟ್ ಮಾಡಿದ್ದೀನಿ, ನೀವೊಂದು ಇಂಪ್ಯಾಕ್ಟ್ ಮಾಡಿರ್ತೀರ ನನ್ನ ಮೇಲೆ. ಯಾವತ್ತೋ ಬರೀಬೇಕಾದ್ರೆ ನೀವು ಬಂದು ಹೋಗ್ಬೋದು. ಸೊ ಹಾಗಾಗಿ ನಂದು ಪ್ರಾಡಕ್ಟ್ ಆಗಿರೋ ಕಾರಣ ಅದು ನನ್ನೊಳಗಿಂದನೇ ಬಂದಿರುತ್ತೆ. ಕರೆಕ್ಟ್. ಸೊ ಆಲ್ ದ ಬೆಸ್ಟ್ ನಿಮ್ಮ ಮೂವಿಗೆ. ಸೊ BTS ತುಂಬ ಚೆನ್ನಾಗಿತ್ತು, ನಾವೆಲ್ಲ ನೋಡಿದ್ವಿ. ಒಂಥರ ಕ್ರಿಟಿಕ್, ಒಂಥರ ಕಲ್ಟ್ ಮೂವಿ ಥರ ನಮಗೆಲ್ಲ ಅದು ಎಕ್ಸ್ಪೀರಿಯನ್ಸ್ ಆಯಿತು, ತುಂಬ ಚೆನ್ನಾಗಿತ್ತು. ಸೊ ಈ ಮೂವಿ ಕೂಡ ಅದೇ ರೀತಿ ಒಳ್ಳೆ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಮ್ಯಾಮ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಟ್ಸ್. ಸೊ ನಿಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಅಂದರೆ 31st ರಿಲೀಸ್ ಆಗ್ತದೆ ಅನ್ನೋದು ಒಂದು ಖುಷಿ, ಪ್ಲಸ್ ಮೈಸೂರಿಗೆ ಸುಮ್ಮನೆ ಹಂಗೆ ರ್ಯಾಂಡಮ್ ಆಗಿ ಒಂದು ವಿಸಿಟ್ ಹಾಕಿದ ತಕ್ಷಣ ಎಷ್ಟು ಜನ ಮಾತಾಡ್ಸಿದ್ರು. ದ ರಿಯಾಕ್ಷನ್ ಹ್ಯಾಸ್ ಬಿನ್ ಅಮೇಝಿಂಗ್, ಟ್ರೇಲರ್ಗೂ ಕೂಡ. ಓಕೆ ಮ್ಯಾಮ್, ನೋಡಿದವರು ಏನಂತಾರೆ, ಯಾಕೆ ನೋಡಬೇಕು? ಸೊ ನೋಡಿದವ್ರು ಏನಂತಾರೆ ಅಂತ ನಮ್ಮನ್ನ ಹುಟ್ಟಾಗಿಂದ ಹಾಗೆ ಬೆಳೆಸ್ಬಿಟ್ಟಿರ್ತಾರೆ. ಆ ನೋಡಿದವ್ರು 4 ಜನ ಯಾರು ಇದ್ದಾರೆ ಅನ್ನೋದನ್ನ ನೋಡೋದಕ್ಕೆ ಹೋಗಬೇಕು, ಇದಾರೋ ಇಲ್ವೋ ಅನ್ನೋದು ನೋಡೋಕೆ ಹೋಗಬೇಕು. ಮತ್ತು ಯಾರು ಏನು ಅನ್ಕೊಂಡ್ಬಿಡ್ತಾರೆ ಅಂತ ನಾವು ಜೀವನನ ನಮಗೆ ಹೆಂಗೆ ಬೇಕೋ ಹಂಗೆ ನಾವು ಬದುಕೇ ಇರಲ್ಲ. ಸೊ ಬೇಸಿಕಲಿ ನಮ್ಮೆಲ್ಲರಿಗೂ ರಿಲೇಟ್ ಆಗುವಂಥ ಕತೆ ಅದು. ಸಿದ್ಧಾರ್ಥ ಅನ್ನೋ ಕ್ಯಾರೆಕ್ಟರು ಎಲ್ಲರ ಜೀವನದಲ್ಲೂ ಇರ್ತಾನೆ. ನನ್ನಲ್ಲೊಬ್ಬ ಸಿದ್ಧಾರ್ಥ ಇರ್ತಾನೆ, ನಿಮ್ಮಲ್ಲಿ. ಸೊ ನಮ್ಮ ಕತೆನೇ ನಾವು ನೋಡ್ಕೋತಾ ಇದ್ದೀವಿ ಬೇಸಿಕ್ಲಿ. ಸೊ ಆ ಒಂದು ಮಜಾ ತಗೊಳ್ಳೋದಕ್ಕೆ ಹೋಗ್ಬೇಕು. ಓಕೆ, ಸೊ ಆಲ್ ದಿ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು. ಸೊ ವಿಲ್ ಬಿ ವೇಟಿಂಗ್ ಫಾರ್ ಯು. ಥ್ಯಾಂಕ್ ಯು ಸೊ ಮಚ್. ಗುಡ್ ಲಕ್. ಥ್ಯಾಂಕ್ಸ್. ನೋಡಿದವರು ಏನಂತಾರೆ, ಈ ಚಿತ್ರದ ನಾಯಕ ನಟರು ನಮ್ಮ ಜೊತೆಗಿದ್ದಾರೆ, ನವೀನ್ ಸರ್. ಸೊ ಹೇಗಿದ್ದೀರಾ ಸರ್? ಓಕೆ, ಚೆನ್ನಾಗಿದೆ, ಥ್ಯಾಂಕ್ ಯು ಸೊ ಮಚ್. ಸೊ ಫಸ್ಟ್ ಕ್ವೆಶನ್, ನಾನು ನಿಮ್ಮದು ಟ್ರೈಲರ್ ನೋಡಿದ ತಕ್ಷಣ ನನಗೆ ಫಸ್ಟ್ ನಾಪ್ಕ ಬಂದಿದ್ದು ಇಂಟು ದ ವೈಲ್ಡ್. ಸೊ ಅದಕ್ಕೂ ಇದಕ್ಕೆ ಕನೆಕ್ಷನ್ ಇದೆಯಾ ಏನೋ ಅಂತ? ಇಲ್ಲ, ಕನೆಕ್ಷನ್ ಅಂತೇನಿಲ್ಲ, ಬಟ್ ನೋಡಿ ನಾವು ತುಂಬ ಇಷ್ಟಪಟ್ಟಿದ್ದ ಪಿಕ್ಚರ್ ಅಲ್ಲ. ಸೊ ಹಿಂಗಾಗಿ ಅದರದ್ದು ಆ್ಯಕ್ಚುಲಿ ಒಂದು ಶಾರ್ಟ್ ಬರುತ್ತೆ. ಆ ಶಾರ್ಟ್ನಾಗ ಇಂಟು ದ ವರ್ಲ್ಡ್ ಬುಕ್ಕನ್ನೇ ಒಂದು ಕಡೆ ಪ್ಲೇಸ್ ಮಾಡಿದ್ದೀವಿ. ಅಷ್ಟು ಬಿಟ್ಟರೆ ಬೇರೆ ಆ ಥರ ಸಾಮ್ಯತೆಗಳಿಲ್ಲ. ಬಟ್ ಅದೂ ಒಬ್ಬ ವ್ಯಕ್ತಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಏನನ್ನು ಹುಡ್ಕೊಂಡು ಹೋಗ್ತಾನೆ. ಇಲ್ಲೂ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವ್ಯಕ್ತಿ ಒಂದಿಷ್ಟು ವಿಚಾರಗಳನ್ನ ಹುಡ್ಕೊಂಡು ಹೋಗ್ತಾರೆ. ಹೌದು, ಆ ಸಾಮ್ಯತೆ ಇದೆ. ಹೌದು. ಓಕೆ, ಸೊ ಆಲ್ಮೋಸ್ಟ್ ನಿಮ್ಮ ಮೂವೀಸ್ಗಳು ನಾವು ನೋಡ್ತಾ ಇದ್ದಾಗ ಆಲ್ಮೋಸ್ಟ್ ಚಾಲೆಂಜಿಂಗ್ ರೋಲ್ಸ್. ಇದರಲ್ಲೂ ಕೂಡ ನೀವು ಎಷ್ಟೊಂದು ಕೊನೆಗೆ ಲಾಸ್ಟ್ ಒಂದು ನೋಡ್ಬೇಕಾದ್ರೆ ಎಷ್ಟೊಂದು ವೆಯ್ಟ್ ರಿಡ್ಯೂಸ್ ಮಾಡಿದ್ದೀರಾ. ಸೊ ಹೇಗೆ ಸ್ಟೋರಿ ಸೆಲೆಕ್ಷನ್ಸ್, ಈ ಥರ ಸ್ಟೋರೀಸೇ ನಿಮಗೆ ಬರ್ತಾ ಇದೆಯಾ, ಇಲ್ಲ ನೀವು ಸೆಲೆಕ್ಷನ್ ಈ ಥರ ಚಾಲೆಂಜಿಂಗ್ ಆ ಥರ ಸೆಲೆಕ್ಷನ್ ಮಾಡ್ತೀರಾ, ಹೆಂಗೆ ಹೋಗ್ತಾ ಇದೆ ಅದು ಅಂತ? ಎರಡೂ ಥರ. ಅಂದರೆ ನಾವು ಹುಡುಕ್ತಿರ್ತೀವಿ, ಅದಾದಮೇಲೆ ಆ ಕಡೆನೂ ಕತೆಗಳು ಬರ್ದಿರ್ತವೆ. ಬಟ್ ಅದೇ ಸುಮಾರು ಕಡೆ ಹೇಳ್ದಂಗೆ ಈಗಿನ ಟೈಮ್ನಾಗೆ ಯಾವ್ದು ಬೆಸ್ಟ್ ಆಗಿರುತ್ತೆ, ಅಂದರೆ ಇರೋದ್ರಲ್ಲಿ ಯಾವ್ದು ಬೆಟರ್ ಆಗಿರುತ್ತೆ ಅಂತ ತಗೊಂಡು ಹೋಗ್ತೀವಿ. ಲಕ್ಕಿಲಿ ಆ ಥರದ್ದೊಂದು ಸ್ಪೇಸ್ ಇರೋ ಕ್ಯಾರೆಕ್ಟರ್ಗಳು ಸಿಗ್ತಿದ್ದವು. ಬ್ಲೆಸ್ಡ್. ನೆಕ್ಸ್ಟ್, ಸೊ ಕೊನೆ ಕ್ವೆಶನ್ ಸರ್, ನೋಡಿದವರು ಏನಂತಾರೆ, ಯಾಕೆ ನೋಡಬೇಕು ಪ್ರೇಕ್ಷಕರು? ಒಳ್ಳೆ ಕಥಾವಸ್ತು ಐತೆ. ಆಮೇಲೆ ಐ ಹೋಪ್ ಒಳ್ಳೊಳ್ಳೆ
ಪರ್ಫಾರ್ಮೆನ್ಸ್ಗಳು ನೋಡೋಕ್ಕೆ ಸಿಗ್ತಾವೆ ಅಂತ. ಯಾಕಂದರೆ ಪದ್ಮಾವತಿ ರಾವ್ ಮೇಡಮ್ ಅವರಿದ್ದಾರೆ, ಅದಾದಮೇಲೆ ಅಪೂರ್ವ ಅವರಾಗಲಿ ಅಥವಾ ಸೋನು ಅವರಾಗಲಿ, ನಮ್ಮ ಒಂದು ಚಿಕ್ಕ ಹುಡುಗನ ಪಾತ್ರ ಬರುತ್ತಲ್ಲ ರಾಜೇಶ್ ಅಂತ ಅವರಾಗಲಿ, ಎವ್ರಿಬಡಿ ಹ್ಯಾಸ್ ಡನ್ ಗುಡ್ ಜಾಬ್. ಅದರ ಹೊರತಾಗಿ ಈ ಸಿನಿಮಾ ಕೊಡುವಂಥ ಒಂದು ಅನುಭವ ಇರುತ್ತಲ್ಲ, ಅದು ಡೆಫಿನೆಟ್ಲಿ ಮನಸ್ಸಿಗೆ ಒಂದು ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡುವಂಥ ಅನುಭವ ಆಗಿರುತ್ತೆ ಅಂತ. ಓಕೆ, ಸೊ ಆಲ್ ದಿ ಬೆಸ್ಟ್ ಸರ್. ನಿಮಗೆ ಅದೇ ರೀತಿ ಒಂದು ದೊಡ್ಡ ಪ್ರಾಜೆಕ್ಟ್ ಕೂಡ ಮಾಡ್ತಾ ಇದ್ದೀರಾ ಸಲಾರ್ ಮೂವಿ, ಸೊ ಅದಕ್ಕೆ ಕೂಡ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೋಡಿದವರು ಏನಂತಾರೆ ಚಿತ್ರದ ನಿರ್ಮಾಪಕರು ನಮ್ಮ ಜೊತೆ ಇದ್ದಾರೆ. ಸರ್, ನೋಡಿದವರು ಏನಂತಾರೆ ಈ ಸಬ್ಜೆಕ್ಟ್ ಏನಕ್ಕೆ ನೀವು ಚೂಸ್ ಮಾಡಿದ್ರಿ ಸರ್? ಆ್ಯಕ್ಚುಲಿ ನೋಡಿದವರು ಏನಂತಾರೆ, ಮೂವಿ ಏನು ಇವಾಗ ನಾವು ಡೈಲಿ ಲೈಫಲ್ಲಿ ನಾವೇನು ನೋಡ್ತಿರೋ ಎಲ್ಲರ ಮನೆಯಂತ ನಡೆಯೋಂಥ ಕಥೆಗಳಿದು. ಇವಾಗ ನಾವೇನೋ ಮಾಡ್ಬೇಕಂತಿರ್ತೀರಿ, ಅಪ್ಪ ಅಮ್ಮ ಏನಂತಿರ್ತಾರೆ ಅಂದರೆ ನೋಡಿದವ್ರು ಏನಂತಾರೆ, ಅದು ಬೇಡ ಬೇರೆ ಮಾಡುವಂಥ ನಮ್ಮ ದಾರಿನ ಅವರೇ ಫಸ್ಟು ಅಡ್ಡ ಹಾಕೋದು, ಯಾರು ನಮ್ಮ ತಂದೆ ತಾಯಿನೇ. ಇದೇ ರೀತಿ ಈ ನಮ್ಮ ಕಥೆಯಲ್ಲಿ ಬರೋಂಥ ಹೀರೋದು ಅದೇ ಕಥೆ ಆಗಿರುತ್ತೆ. ಅವ್ರೇನೋ ಮಾಡ್ಬೇಕಂತಿರ್ತಾರೋ, ಅವ್ರ ಆಫೀಸಲ್ಲಾಗಿರಲಿ, ಅವ್ರ ಜೀವನದಲ್ಲಾಗಿರಲಿ, ಇದೇ ಥರ ಎಲ್ಲದರಲ್ಲಿ ಅಡೆತಡೆಗಳು ಬರ್ತಾ ಇರ್ತವೆ. ಅಂದರೆ ಎಲ್ಲ ಬೇರೆಯವ್ರಿಗೋಸ್ಕರನೇ, ಏನು ನಮಗೋಸ್ಕರ ಅವೆಲ್ಲ ಹೀರೋಗೋಸ್ಕರ ಏನಿಲ್ಲ, ಬೇರೆಗೋಸ್ಕರನೇ ಪ್ರಾಬ್ಲಮ್ಸ್ ಆಗ್ತಾರೋದ್ರಿಂದ ನಿಲ್ಲಿಸ್ತಾ ಇರ್ತಾರೆ. ಸೊ ಇದು ಸ್ಟೋರಿ. ಓಕೆ ಸರ್, ರಿಲೀಸ್ ಡೇಟು ಮತ್ತು ಎಲ್ಲೆಲ್ಲಿ ರಿಲೀಸ್ ಆಗ್ತಾ ಇದೆ ಅದರ ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಾ ಇದೆ. Jan 31 ಇದೇ ಶುಕ್ರವಾರ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ ಆಶೀರ್ವದಿಸಿ. ಎಸ್, ಸೊ ದಯವಿಟ್ಟು ಎಲ್ಲರೂ ಬಂದು ಈ ಒಂದು ಅದ್ಭುತವಾದಂಥ ಪ್ರಯತ್ನನ ನೀವು ನೋಡಿ ಆಶೀರ್ವದಿಸಬೇಕು ಅಂತ ಹೇಳ್ತೀವಿ. ಅಷ್ಟಲ್ಲದೆ ನಮ್ಮ ಮೈಸೂರಿನ ಅನೇಕರು ಕೂಡ ಈ ಒಂದು ಚಿತ್ರಕ್ಕೆ ವರ್ಕ್ ಮಾಡಿದ್ದಾರೆ, ಎಸ್ಪೆಷಲಿ ನಮ್ಮ ಗಣೇಶ್ ಬ್ರೋ ಆಗಿರ್ಬೋದು. ಸೊ ನೋಡಿದವರು ಏನಂತಾರೆ ಅಂತ, ಹೇಗಿತ್ತು ಅಂತ ಕೂಡ ಕಮೆಂಟ್ ಮಾಡಿ. ಸೊ ನೋಡಿದ್ರಲ್ಲ, ಇಷ್ಟೊತ್ತು ನಾವು ನೋಡಿದವರು ಏನಂತಾರೆ ಟೀಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಅವರ ಮಾತುಗಳು ಕೂಡ ಕೇಳಿದ್ವಿ. ಕನ್ನಡದಲ್ಲಿ ಈ ಥರ ಅದ್ಭುತವಾದಂಥ ಮೂವೀಸ್ಗಳು ರಿಲೀಸ್ ಆಗ್ತಾ ಇರುತ್ತೆ, ನೀವು ಕೂಡ ಸಪೋರ್ಟ್ ಮಾಡಿ. ಅದೇ ಥರ ನನ್ನ ಚಾನಲ್ ಕೂಡ ಸಪೋರ್ಟ್ ಮಾಡಿ. ಸೊ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಸೊ ಇನ್ನೂ ಹೆಚ್ಚಿನ ಕಂಟೆಂಟ್ಸನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸಿ ಯು ಸೂನ್.